ಬುದ್ಧಿ ಕಲ್ತಿಲ್ಲ, ನಾನು ಮಾತ್ರ ಬುದ್ಧಿನೇ ಕಲ್ತಿಲ್ಲ. ನಾನು ದೇವರಾಣೆ ಕೊಡಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ವ್ಲಾಗ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸಂಜೆ ಆಲ್ಮೋಸ್ಟ್ 7 o'clock ಆಗಿದೆ. ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಇವತ್ತು ಟೋಕಿಯೋ ಮೀಟ್ಸ್ ಸನ್ನಿ. ಇವತ್ತು ಸನ್ನಿ ಮತ್ತು ಟೋಕಿಯೋ ಇವತ್ತು ಮೀಟ್ ಮಾಡ್ತದೆ ಫಾರ್ ದ ಫಸ್ಟ್ ಟೈಮ್. ಬೆಳಿಗ್ಗೆಯಿಂದ ಟೋಕಿಯೋಗೆ ಸನ್ನಿ 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 ಅಂತ ಕಿರ್ಚಿ ಫುಲ್ ಇರಿಟೇಟ್ ಮಾಡಿಬಿಟ್ಟಿದ್ದೀನಿ. ಅವಳಿಗೆ ಸ್ವಲ್ಪ ಜಲಸಿ ಫೀಲ್ ಇದೆ. ಸೊ ನೋಡೋಣ, ಫಸ್ಟ್ ಟೈಮ್ ಅವಳು ಇನ್ನೊಂದು ಪೆಟ್ಟನ್ನು ಮೀಟ್ ಮಾಡ್ತಾ ಇರೋದು. ಇದುವರೆಗೂ ಆ ಥರ ಅವಳು ಯಾವ ಪೆಟ್ಸ್ನೂ ಮೀಟ್ ಮಾಡಿಲ್ಲ. ಆ್ಯಂಡ್ ಸನ್ನಿ ಕೂಡ ಅಷ್ಟೇ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಸೊ ಲೆಟ್ ಸಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಏನಂದೆ ಮಮ್ಮಿ ನೀನು? ಏನೋ ಒಂದಿಲ್ಲ ಆಗಲೇ ಮಾಮ್? ಏನಂದ್ರೆ ಸನ್ನಿ ನಾಚೆ ಹಾಕೋಣ, ಸನ್ನಿ ನಾಚೆ ಹಾಕೋಣ, ಟೋಕಿಯೋ ನಾಚೆ ಹಾಕೋಣ, ಸನ್ನಿನ ಇಟ್ಕೊಳ್ಳೋಣ. ಆಮೇಲೆ ನಿನ್ನ ಮನೆಯಿಂದ ಆಚೆ ಹಾಕ್ತೀವಿ. ನಾನು ಅವಳಿಗೆ ಜಲಸ್ ಹೆಂಗಿರುತ್ತೆ ಗೊತ್ತಾ ಇವತ್ತು? ಅದ್ ಬಿಡು, ಇವಾಗ ಪ್ರ್ಯಾಂಕ್ ಐಡಿಯಾ ಕೊಟ್ಟಿಯಲ್ಲ, ಇನ್ನೊಂದ್ಸಲಿ ಹೇಳು. ಅದೇ ಹೇಳ್ಬಾರ್ದು, ಹೇಳು ಮಮ್ಮಿ. ಇರ್ಲಿ ಪ್ಲೀಸ್ ಹೇಳಿ. ಸುಷ್ಮಿತಾ ಅಕ್ಕ ಇವತ್ತು ನಮಗೆ ಪ್ರ್ಯಾಂಕ್ ಮಾಡಿದ್ರು. ಮತ್ತೆ ಅಲ್ಲ, ಅದೇ ಗೊತ್ತು ಇಲ್ಲ ನಾನು ಸುಷ್ಮಿತಾ ಅಕ್ಕ ಪ್ರ್ಯಾಂಕ್ ಮಾಡಿದ್ರು. ಬಟ್ ಅದು ನಾವು ಪ್ರ್ಯಾಂಕ್ ಆಗಲಿಲ್ಲ. ಅವ್ರಿಗೆ ಕೈ ನೋವಿದೆ ಅಂತ ಗೊತ್ತಿತ್ತು. ಬಟ್ ಅವ್ರಿಗೆ ಜಾಸ್ತಿ ಕೈ ನೋವಿದ್ರೆ ಹೆಂಗೆ ಆಡ್ತಾರೆ ಅಂತ ಗೊತ್ತು. ನಾನು ಹೇಳ್ತಾ ಇದ್ದೀನಿ, ಅಕ್ಕ ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಆಮೇಲೆ ನಮ್ಮ ಅಮ್ಮನೂ ಹೇಳ್ತಾ ಇದ್ದಾರೆ ಅಣ್ಣಂಗೆ ಫೋನ್ ಮಾಡಿ, ಅಲ್ಲೋನಿಗೆ ಫೋನ್ ಮಾಡಿ ಅಂತ. ಅಕ್ಕ ಯಾವಾಗಿಲ್ಲ ಅಂದರು. ಆಮೇಲೆ ಅಕ್ಕನೇ ಹೇಳ್ತಿದ್ರಿ ತೋರಿಸೆ, ನನ್ನ ಕೈ ತೋರಿಸೆ ಅಂತ. ಆವಾಗಲೇ ನಮಗೆ ಡೌಟ್ ಬಂತು. ಆವಾಗಲೇ ನಕ್ಕಿದ ತಕ್ಷಣ ಅಕ್ಕ ಏನು ಪ್ರ್ಯಾಂಕ್ ಆಗಲಿಲ್ಲ ನಾವು. ಅದಕ್ಕೆ ನಮ್ಮ ಅಮ್ಮ ಇವತ್ತು ಸುಷ್ಮಿತಾಂಗೆ ನಾವು ಒಂದು ಪ್ರ್ಯಾಂಕ್ ಮಾಡೋಣ ಅನ್ಸಿದ್ದು. ಏನು ಪ್ರ್ಯಾಂಕ್ ಮಾಡೋಣ ಅಂತ ಕೇಳಿದ್ರೆ ಏನು ಹೇಳಿದ್ರಿ ನೀವು? ಹೇಳಿ ನಿಧಾನಕ್ಕೆ ಅದೆಲ್ಲ ಹೇಳ್ಬೇಡ ಅಂತಂದ್ರು. ಏನು ಪ್ರ್ಯಾಂಕ್ ಮಮ್ಮಿ ಐಡಿಯಾ ಕೊಡಿ ಅಂದರೆ ಸುಷ್ಮಿತಾ ಕೊಂತೇಶ್ ಏನಿದು ಬಟ್ಟೆ ಹಿಂಗಾಗಿದೆ ಅಂತ ಕೇಳಬೇಕಂತೆ. ನೋಡಿದ್ರೆ ಏನಿಲ್ಲ ಪ್ರ್ಯಾಂಕ್ ಅಂತ. ಅದು ಏಪ್ರಿಲ್ ಫುಲ್ ಮಾಡೋದು, ಪ್ರ್ಯಾಂಕ್ ಅಲ್ಲ. ಏನು ಗೊತ್ತಿಲ್ಲ. ಅದಕ್ಕೆ ಇವಾಗ ಬರ್ತಾರವರು. ಬೆಳಿಗ್ಗೆಯಿಂದ ನಮ್ಮ ಟೋಕಿಯೋ ಕ್ಯಾಮ್ರಾ ನೋಡೋದು, CC ಕ್ಯಾಮ್ರಾ ನೋಡೋದು. ಇವಾಗ ಸನ್ನಿ ಬಂದ್ಲು, ಟೋಕಿಯೋ ಸನ್ನಿ ಬಂದ್ಲು. ಸನ್ನಿಗೆ ಮೊಟ್ಟೆ ಕೊಡ್ತೀನಿ ನಾನು. ನಿಂಗೆ ಬೇಕಾ ಕಚ್ಚೋದು ಅದಕ್ಕೆ ಅವಳನ್ನ ಮಾರ್ತಾ ಇದೀವಿ ನಾವು. ಅದಕ್ಕೆ ಮಾರ್ತೀವಿ ನಾವು. ಯಾರಿಗೆ ಬೇಕು ನಮ್ಮ ಟೋಕಿಯೋ ಕಮೆಂಟ್ ಮಾಡಿ. ನಾವು ದೇವರಾಣೆ ಕೊಡಲ್ಲ, ಆದ್ರೆ ಸುಮ್ಮನೆ ಏನು ಕಮೆಂಟ್ ಹಾಕಿ ಬೇಡಪ್ಪ. ಸನ್ನಿ ಮೀಟ್ಸ್ ಟೋಕಿಯೋ. ಯಾರು ಒಂದು ದಿನ ಇಟ್ಕೊಳಕ್ಕಾಗಲ್ಲ. ಏನ? ಅವಳನ್ನ ಯಾರು ಒಂದು ದಿನನೂ ಇಟ್ಕೊಳಕ್ಕಾಗಲ್ಲ. ಯಾಕಾಗಲ್ಲ? ಅವಳು ತುಂಬಾ ಜೋರ್ ಮಾಡ್ತಾಳೆ. ಜೋರ್ ಮಾಡ್ಲಿ, ಇರ್ಲಿ. ನಾನು ಫಸ್ಟ್ ಟೈಮ್ ಶಿಡ್ಜು ಜಾತಿದು ಡಾಗ್ಸ್ ಹಿಂಗಿರುತ್ತೆ ಅಂತ. ನನ್ನ ತೋರ್ಸು. ಆದ್ರೆ ಮನೇಲಿ ಯಾವುದೇ ತರ ಸೆಕ್ಯೂರಿಟಿ ಬೇಡ, ಇವಳು ತುಂಬಾ ಸೆಕ್ಯೂರಿಟಿ ಆಗಿರ್ತಾಳೆ ಅಲ್ವಾ? ಶಿಡ್ಜು ಬ್ರೀಡಲ್ಲಿ ನಾನು ಇದೇ ಫಸ್ಟ್ ಟೈಮ್ ನಮ್ಮ ಟೋಕಿಯೋನೇ ನೋಡ್ತಾ ಇರೋದು ಇಷ್ಟು ಜೋರು. ಬೇರೆದೆಲ್ಲ ಸಪ್ಪೆ ಆಗಿ ಸುಮ್ಮನೆ ಇರುತ್ತೆ. ಇವಳು ನಮ್ಮ ಥರನೇ ಅನ್ಸುತ್ತೆ. ನೋಡಿ ಇವಳು ಫುಲ್ ಜೋರಾಗ್ಬಿಟ್ಟಿದ್ದಾಳೆ. ಸನ್ನಿ ಬಂತು ಕೋಪ ಬಂತು. ಸನ್ನಿ ಬಂದಿಲ್ಲ ಇನ್ನ. ಇಲ್ಲಿ ಸನ್ನಿ ಇಲ್ಲ ಕಡೆ ಬಂದಿಲ್ಲ. ಮುದ್ದುಮಾ ಯಾರು ಬಂದಿಲ್ಲ. ಶ್ರೇಯಸ್ ಇವಾಗ ಅಕ್ಕ ಬಂದ್ಮೇಲೆ ಸನ್ನಿನ ಮತ್ತೆ ಟೋಕಿಯೋನ ಮೀಟ್ ಮಾಡ್ಸೋಣ. ಸಾಕು ಇಲ್ಲ, ನಂಗೆ ಸನ್ನಿ ಬೇಕು. ಹಾಯ್ ಯುಕ್ತಾಯ್ ಪಿಂಕಿ. ಹಾಯ್. ನನಗೆ ನಿಮಿಷ ಭಯ ಆಯ್ತು ಆಚೆ ಬಂದ್ಲು ಅಂತ. ಸನ್ನಿ ಮೀಟ್. ನಮ್ಮ ವಾಯ್ಸ್ ಏನು ಕೇಳಿಸಲ್ಲ ಬಿಡಿ ಇವಾಗ. ಫ್ರೆಂಡ್ ಆದ್ರು ಬಿಡಿ, ಫ್ರೆಂಡ್ ಆದ್ರು.
ಕಟ್ ಮಾಡ್ಲಾ ಹೆಣ್ಣ ಬಿಟ್ರು ಕಣೋ ಹೆಣ್ಮಕ್ಳಿಬ್ರು ನಮ್ಮಲ್ಲಿ ಸ್ವಲ್ಪ ಜೋರು. ಓ ಇಬ್ರು ಸ್ಟಾರ್ಟ್ ಐ ಫ್ರೆಂಡ್ ಅವಳು ಜೋರು. ಪಿಂಕಿ ಅವಳೇನ್ ಬೈತಾಳೆ ಇವಳೇನ್ ಬೈತಾಳೆ ಅವಳು ಈ ತರ ಹಿಂಸೆ ಕೊಟ್ರೆ ಏಯ್ ಮುಚ್ಚುವಾಯ್ ಅಂತ ಸುಮ್ಮನೆ ಇರ್ತಾಳೆ ಎದ್ರುಕೊಳ್ಳಲ್ಲ ಬಿಟ್ಬಿಟ್ಲಾ ಅಯ್ಯ ಹಾಯ್ ಹೌ ಆರ್ ಯು had your lunch had your dinner so dinner ಎಲ್ಲವು had your lunch had your breakfast what did you had ಎಲ್ಲ ಕೇಳಬೇಕು ನೀವು ಏನು ತಿಂದಿದ್ದೀರಿ ಇನ್ನೇನ್ ಮಾಡ್ತೀನಿ ನೋಡು. ಕಟ್ಬಿಡು ಏಯ್ ಓಕೆ ಪಚ್ಚಿಸ್ಲಾ ನೋಡ್ಬೇಡ. ಮೇಲ್ ಬಿಡೋಗೆ ಅವಳ ಬಾಯಿಲೆ ಮೇಲ್ ಬಿಟ್ಟು ಮಕ್ಕ ಸಿಕ್ಸ್ ಹೊಡಿತೀನಿ ನಿಂಗೆ ಬಾ ಕುತ್ಕೊಡು ಕುತ್ಕೊ ಟೀಚರ್ ಹತ್ರ ನಾನೇ ಟೀಚರ್ ನೀನೇ ಸ್ಟೂಡೆಂಟ್ ಸಿಟ್ ಪ್ರಾಪರ್ಲಿ ಓಕೆ ಹೂ ಇಸ್ ದ ಫಾದರ್ ಆಫ್ ದ ನೇಷನ್ ಫಾದರ್ ಆಫ್ ದ ನೇಷನ್ ಯಾರು ಯಾವ ದೇಶ ಅದು ಫಾದರ್ ಇಂಡಿಯಾದು ಫಾದರ್ ಆಫ್ ದ ನೇಷನ್ ಯಾರು ನನ್ಗೆ ಹೋಮ್ವರ್ಕ್ ಗೊತ್ತಾಯ್ತು. ನಮ್ಗೆ ಇಂಡಿಪೆಂಡೆನ್ಸ್ ಡೇಗೆ ಓಯ್ ಅದೇ ಇಂಡಿಪೆಂಡೆನ್ಸ್ ಡೇ ಕೇಳ್ತಿರೋದು ನಾನು ಫಾದರ್ ಆಫ್ ದ ನೇಷನ್ ಯಾರು ಗಾಂಧಿ ತಾತ. ಈ ಎಲ್ಲರೂ ಟೀ ಕುಡಿಯೋ ಕೊಟ್ಟಾಗ ಆನ್ಸರ್ ಗೊತ್ತಿದ್ರು ನೋಡಿ. ಅಲ್ಲೇ ಹೋದ ನೋಡು. ಆಮೇಲೆ ಫ್ಲಾಗ್ ಅಲ್ಲಿ ಯಾವ ಕಲರ್ಸ್ ಇರುತ್ತೆ ಆರೆಂಜ್ ಆಮೇಲೆ ಮತ್ತೆ ವೈಟ್ ಅವಾಗ ಗ್ರೀನ್. ಸರಿ ಕಲಕು ಫೋಲ್ಡ್ ಯುವರ್ ಹ್ಯಾಂಡ್ಸ್ ಉತ್ತರ ರವೀಂದ್ರ ಓಕೆ ಟೆಲ್ ಜಾನಿ ಜಾನ್ ಇಸ್ ಸೂಪರ್ ರೈಮ್ಸ್ ಅವೆಲ್ಲ ನನಗೆ ಗೊತ್ತಾಯ್ತು. ನನಗೆ ಟೀಚರ್ ಏನ್ ನೀನು ನಿನ್ನ ಸ್ಕೂಲ್ ಅದು ಇಲ್ಲಿ ನಿಂಗೆ ಗೊತ್ತಾಯ್ತು ಅಂದ್ರೆ ಮಕ್ಕಳು ಹೊಡಿತಾರೆ ನೀನು ನಿನ್ನ ಕೈ ಕಟ್ಕೊಂಡು ಅವ್ರು ಏನ್ ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡಬೇಕು ಸಿಟ್ ಪ್ರಾಪರ್ಲಿ ಫೋಲ್ಡ್ ಯುವರ್ ಹ್ಯಾಂಡ್ಸ್ ಟೆಲ್ ಜಾನಿ ಜಾನ್ ಇಸ್ ಸೂಪರ್ Johnny, Johnny is Papa. He thinks you are no God. Telling why open your mouth. ಓಕೆ ಟೆಲ್ 1 2 3 4 1, 2, 3, 4, 5, 6, 7, 8, 9, 10. 1 2 1, 2, 3, 4, 5, 6, 7, 8, 9, 10. ರೋಡು 8 ಅಲ್ಲ 7 8 ರೋಡ್ Sunday, Monday, Tuesday, Wednesday, Thursday, Friday, Saturday. ಓಕೆ ಅಕ್ಕ ಸಂಡೇ ಹೇಳಲಿಲ್ಲ, ಹೇಳುದು ಸಂಡೇ ಅಂದ್ರೆ ಫಸ್ಟ್ ಹೇಳಿಲ್ಲ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ Twinkle, twinkle, little star, I wonder what you are. Up above the sky, up like a diamond in the sky at the diamond, like a diamond in the sky like the diamond in the sky. ಜನವರಿ ಫೆಬ್ರವರಿ January, February, March, April, ಮೇ September, June, July, August, September, October, November, December. ಓಕೆ ಆಮೇಲೆ ನ್ಯಾಷನಲ್ ಬರ್ಡ್ ಯಾವುದು National bird, ಪಕ್ಷಿ peacock. ಓಕೆ ಆಮೇಲೆ ನ್ಯಾಷನಲ್ ಅನಿಮಲ್ ಯಾವುದು ಪ್ರಾಣಿ Animal, ಪ್ರಾಣಿ ಪ್ರಾಣಿ ಯಾವುದು ಪ್ರಾಣಿನ ಅದು ಯಾರು ಟೈಗರ್. ಆಮೇಲೆ ನ್ಯಾಷನಲ್ ಬರ್ಡ್ ಅಂತ ಹಣ್ಣು ಯಾವುದು ಫ್ರೂಟ್ ಮ್ಯಾಂಗೋ. ಆಮೇಲೆ ನ್ಯಾಷನಲ್ ಫ್ಲವರ್ ಯಾವುದು ಅವರ ಲೋಟಸ್ ಕಮಲ. ಇನ್ನೇನು ಬರುತ್ತೆ ಎ ಫಾರ್ ಆಪಲ್. ಬಿ ಫಾರ್ ಬಾಲ್. ಸಿ ಫಾರ್ ಕ್ಯಾಟ್. ಡಿ ಫಾರ್ ಯಾಕೆ ಇಂಡಿಪೆಂಡೆನ್ಸ್ ಇದೆಲ್ಲ ಮುಗ್ದೋಯ್ತು ಇದು ಹೇಳು ಇನ್ನೊಂದೇನು ಹೇಳ್ಬೇಕು? ಡಿ ಫಾರ್ ಮತ್ತೆ ಡಿ ಫಾರ್ ಬಂದ್ರಿ ಹೇಳು ಮೊನ್ನೆ ಇಂಡಿಪೆಂಡೆನ್ಸ್ ಕ್ವಶನ್ಸ್ ಎಲ್ಲ ಮುಗ್ದೋಯ್ತು ಡಿ ಫಾರ್ ಫೋಲ್ಡ್ ಯುವರ್ ಹ್ಯಾಂಡ್ಸ್ ಸಿಟ್ ಪ್ರಾಪರ್ಲಿ ಮಾಡಿತು.
ಸುಸ್ತಾಗೋಯ್ತಾ? ಇಷ್ಟಕ್ಕೆ ಸುಸ್ತಾದ ಟೀಚರ್ ಭಾನುವಾರ ಸೋಮವಾರ ಎಲ್ಲ ಏನೇನು ಹೇಳ್ಕೊಡ್ತಾರೆ ಗೊತ್ತಾ? ಇಂಗ್ಲಿಷು, ಕನ್ನಡ, ಮ್ಯಾಥ್ಸು, ಹಿಂದಿ, ಸೋಷಲ್, ಸೈನ್ಸು ಇಷ್ಟು ಕಲಿಬೇಕು ನೀನು. 6 ಸಬ್ಜೆಕ್ಟ್ಸ್ ಕಲಿಬೇಕು. ನಿನಗೆ ಒಂದು ಇಷ್ಟು ಹೇಳ್ಬಿಟ್ಟು ಅಲ್ಲ ಸುಸ್ತ್ಕೊಂಡ್ಬಿಟ್ಟಲ್ಲ. ಈ ಫಾರ್ ಏನು? ಸೊ ನೋಡಿದ್ರಲ್ಲ ನನ್ನ ಮಗಳು ಏನೇನೆಲ್ಲ ಕಲ್ತಿದ್ದಾಳೆ ಅಂತ. ಬರೀ ಡ್ಯಾನ್ಸ್ ಸಾಂಗ್ ಅಷ್ಟೇ ಅಲ್ಲ, ಅವಳು ಕಲ್ತ್ಕೊಂಡಿದ್ದಾಳೆ. ಇನ್ನು ಸ್ಕೂಲ್ಗೆ ಏನಕ್ಕೆ ಸೇರಿಸಿಲ್ಲ ಅಂತಂದ್ರೆ ಅವರೇ ಕರ್ಕೊಳ್ಳಲ್ಲ. ಈಗ ಹೋದ್ರೆ ನಾವು ಸುಮ್ಮನೆ ಬೇಬಿ ಸಿಟ್ಟಿಂಗಿಗೆ ಹಾಕ್ಬೇಕು. ಅವಳು ಬೇಬಿ ಸಿಟ್ಟಿಂಗಿಗೆ ಏನು ಕಲಿಸ್ತಾರೋ ಅದನ್ನೆಲ್ಲ ಆಲ್ಮೋಸ್ಟ್ ಕಲ್ತ್ಕೊಂಡಿದ್ದಾಳೆ. ಸೊ ಅದಕ್ಕೆ ಬೇಡ, ಡೈರೆಕ್ಟ್ ಸ್ಕೂಲ್ಗೆ ಹಾಕೋಣ ಅಂತೇಳಿ ಈಗ ಹಾಕ್ತಿದ್ದೀವಿ. ಫೆಬ್ರವರಿಗೆ ಅಡ್ಮಿಷನ್ ಆಗುತ್ತೆ, ಆವಾಗ ಕಲಿಸ್ತೀವಿ. ನಿನ್ನ ಸ್ಕೂಲ್ ಹೆಸರೇನು ಮಗನೇ? ಈಸ್ಟರ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ನೋಡಿ ಅದೇ ಸ್ಕೂಲ್. ಗೌರ್ಮೆಂಟ್ ಸ್ಕೂಲ್ ಹೋಗಿ ಈಸ್ಟರ್ನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಾಕೋಣ ಅನ್ಕೊಂಡಿದ್ವಿ. ಇಲ್ಲ, ಇವಾಗ ಮನ್ಸ್ ಚೇಂಜ್ ಮಾಡಿದ್ವಿ. ಈಸ್ಟರ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಲ್ಲ. ಸಾಕಿಪ್ತ ಸಾಕ ಕ್ಲಾಸ್ ಇವತ್ತಿಂದು ಸುಸ್ತಾಯ್ತು. ಸರಿ ಮಲ್ಕೊಂಬಿಡು, ಏನ್ ಮಾಡ್ಕೊಬೇಕು? ಅಲ್ಲೇ ಮಲ್ಕೋ. ಅವಾಗೇ ಮಲ್ಕೊಂಡೆ. ಇಲ್ಲ ಬೇರೆ ಕ್ವಶನ್ ಕೇಳಿ. ಇರಮ್ಮ ಏನು? ಕೆತ್ತಿದೆ ಗೊತ್ತಾ? ಯಾಕೆ? ನಿನ್ ಕರೆಕ್ಟ್ ಕೆತ್ತಿದೆ. ಏನಕ್ಕೆ ತಲೆ ಕೆಡ್ತು ನಿಂಗೆ? ನಿನಗೆ ಅಲ್ಲ ನಿಂಗೆ ಏನಕ್ಕೆ ತಲೆ ಕೆಡ್ತು ಹೇಳು? ನನಗೆ ಸುಸ್ತಾಯ್ತಲ್ವಾ, ಅದಕ್ಕೆ ಯಾಕೆ ಸುಸ್ತಾಯ್ತು? ನಾನು ಓದಿ ಏನ್ ಓದ್ದೆ ನೀನ್ ಇವಾಗ? ಅದೆಲ್ಲ ಕೇಳಿ 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 ಎಲ್ಲ ಸುಸ್ತಾಯ್ಬಿಟ್ಟು ನಮ್ಗೆ. ಅಯ್ಯೋ ಪಾಪ. ಇಷ್ಟು ಹಿಂಸೆ ಕೊಡ್ತೀರಾ ಮಕ್ಕಳಿಗೆ? ಎಷ್ಟು ಹಿಂಸೆ ಕೊಡ್ತೀವಿ ನನ್ನ ಮಗಳನ್ನ. ಇವೆಲ್ಲ ಹೇಳಿ ಹೇಳಿ ಕೇಳಿ ಕೇಳಿ ಸುಸ್ತಾಗೋಳು. ಸಾಕಿ ಹೋಗ್ತಾ. ಮಕ್ಕಳೆಲ್ಲ ಬುದ್ಧಿ ಕಲ್ತಿರ, ನಾನು ಮಾತ್ರ ಬುದ್ಧಿನೇ ಕಲ್ತಿಲ್ಲ. ಮಕ್ಕಳೆಲ್ಲ ಬುದ್ಧಿನೇ ಕಲ್ತಿಲ್ಲ, ನಾನಂತೂ ಬುದ್ಧಿನೇ ಕಲ್ತಿಲ್ಲ. ಅವಳು ಹಾಕೊಂತಾಳೆ ಸರ್. ವಾ ಯುಕ್ತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಚನವಿನ್ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಇಲ್ಲಿ ಇನ್ನೊಂದ್ಸಲಿ. ಹೋಗ್ಬೇಡ ಸನ್ನಿ. ಸನ್ನಿ ನಿಂತ್ಕೊಂಡು ಸರ ಹಂಗೆ. ಹಾಯ್, ಇದು ರಚನವಿನ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ರಚು ಮನೆಗೆ ಬಂದಿದ್ದೀವಿ. ಹಾವು ತೋರ್ಸಕ್ಕೆ ಆ ಕಜರಿ ಅನ್ಕೋಬಿಟ್ಟು ಹಾವು ತೋರ್ಬಿದ್ವಿ. ಸಾಕು ಯುಕ್ತ. ಹಾವು ತೋರ್ಸ್ಬಿಟ್ಟು ನನಗಂತ ಟೆನ್ಷನ್ ಆಗ್ಬಿಟ್ಟು. ಸರಿ ಬಿಡು. ಇದೊಂದು ಇವನಿಗೆ ಈ ಟೈಮಲ್ಲಿ ನಾನು ಏನು ಬೈದರೂ ಗೊತ್ತಾಗಲ್ಲ ಬೈಸಿ. ನನ್ನ ಮಗ ಇದಾನಲ್ಲ ಅವನು ದೊಡ್ಡ ಎಮ್ಮೆ. ಏನು ಕೇಳಿಸಿಲ್ಲ ಅಲ್ವಾ ನಿಂಗೆ? ಏನು ಕೇಳಿಸ್ತು ಅಂತ ನಂಗೆ ಗೊತ್ತು. ಎಸ್, ಇವಾಗ ಹೋಗಿ ಕೆಳಗೆ ಇವತ್ತು ಹನುಮ ಜಯಂತಿ ಅಲ್ವಾ, ಸೊ ಮಮ್ಮಿ ಎಲ್ಲ ಆಲ್ಮೋಸ್ಟ್ ತಿನ್ನೋದೆಲ್ಲ ರೆಡಿ ಮಾಡಿದ್ದಾರೆ. ನಾನು ಹೋಗಿ ದೇವ್ರ ಮನೆಲ್ಲ ಒಂಚೂರು ರೆಡಿ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡಿ ಆಮೇಲೆ ರೆಡಿಯಾಗಿ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಎಸ್, ಬನ್ನಿ ಬೇಗ ಹೋಗೋಣ. ಈಗ ಮನೇಲೆಲ್ಲ ಪೂಜೆ ಮುಗಿಸಿ ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ನಮಗೆ ಫ್ರೆಂಡ್ ಬರ್ತಾನೆ ಜೀವನ್ ಅಂತ. ಸೊ ಅವನ್ನ ಕರ್ಕೊಂಡು ಒಂಚೂರು ಶಾಪಿಂಗ್ ಮಾಡೋದಿದೆ. ಶಾಪಿಂಗ್ ಮಾಡಿಕೊಂಡು ಅವ್ನ ಮನೆಗೆ ಹೋಗಬೇಕು. ನಮ್ಮ ಮಮ್ಮಿ ಬೇಳೆ ಸಾರು ಮಾಡಿದ್ರು ಮನೇಲಿ, ಅದನ್ನು ಕೊಟ್ಟು ಕಳಿಸ್ಯಾರೆ ಮಮ್ಮಿ ನಮಗೆ ಕೊಡೋದಿಕ್ಕಂತ. ಸೊ ಬನ್ನಿ ಬೇಗ ಹೋಗೋಣ. ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಲಾಂಗ್ ಟೈಮ್ ಕಾಣಿಸ್ಕೊತಿದ್ದೀನಿ ಲಾಗಲ್ಲಿ. ನಮ್ಮ ಬ್ಲಾಗಲ್ಲಿ ನವೀನಂಗೆ ಗೊತ್ತಿಲ್ಲ ನೀನು ಬಂದಿರೋದು, ನಾನು ಹೇಳಿಲ್ಲ. ನವೀನಂಗೆ ಇವಾಗ ಎಲ್ಲ ಚಿಕ್ಕ ಮಕ್ಳಿಗೆ ಶಾಪಿಂಗ್ ಮಾಡ್ದಂಗೆ ಇದ್ರಲ್ಲಿ ಶಾಪಿಂಗ್ ಮಾಡಿದ್ವಿ. ಇದ್ರಲ್ಲಿ ಬೇಡ ಅಂತ ನಾವು ಇದ್ರಲ್ಲಿ ಮಾತ್ರ ಶಾಪಿಂಗ್. ಪಕ್ಕದ ಅಂಗಡಿ ನೋಡ್ದ ಬೇಡ ಅಂತ. ಸೊ ಇವಾಗ ನಾನು ಜೀವನ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಇದು ಹೆಲ್ಮೆಟ್ ಇಟ್ಕೊಂಡು ನಾನು. ಸೊ ನಾನು ಜೀವನ್ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಅವ್ನಿಗೆ ಇದನ್ನೆಲ್ಲ ಕೊಡಬೇಕು. ಅವ್ನಿಗೊಂದು ಕೇಕ್ ಕೇಳಿದ, ಆ ಕೇಕ್ ಎಲ್ಲೂ ಸಿಗ್ತಾ ಇಲ್ಲ ನನಗೆ. ಅದಕ್ಕೆ ನೋಡೋಣ, ಸಿಕ್ಕಿದ್ರೆ ತೊಗೊಂಡೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಹಾಯ್ ತಗೋ, ನೀನೇನೋ ತಂದಿದ್ದೀನಿ. ನಾನು ಹೇಳಿದ್ ಮೆಟ್ರೋದಲ್ಲಿ ನೋಡೋ ಫಸ್ಟ್ ಎಲ್ಲಾರು ಅಲ್ಲಿರೋರೇ ಬೈದ್ರು ನನ್ಗೆ. ಸಾಂಬಾರಿದೆ, ಹುಷಾರು ಚೆಲ್ಬಿಡುತ್ತೆ. ಎಲ್ಲ ತೆಗ್ದಿಟ್ಕೋ, ಸಾಂಬಾರ್ ಎತ್ಕೋ. ಎಲ್ಲರೂ ಬೈದ್ರು ನನಗೆ. ಅಲ್ಲ, ಪೇಷಂಟಿಗೆ ನೀವು ಫ್ರೂಟ್ಸ್ ತಗೊಂಡೋಗ್ಬೇಕು, ಏನು ತಗೊಂಡೋಗ್ತಾ ಇದ್ದೀರಾ ಅಂತ. ಅದೇನು ಹಂಗೆ ಕೆತ್ಕಿ ನೋಡ್ತೀಯಾ? ತಗೋ ಬೇಯಿಸ್ಕೊಟ್ಟು ಇನ್ನು ಎಣ್ಣೆ ಹಾಕೊಂಡು. ಆ ಕಡೆ
ನಾನು ಬೇಯಿಸಲ್ಲ, ಬೇಯಿಸ್ತಾರೆ ಇವರೇ ತಿಂತಾರೆ. ಪಾಪ ಕೊಡಕ್ಕೆ ನಿನಗೆ ಅಷ್ಟಿದೆ. ಕೊಡ್ತೀನಿ, ಅವರೇ ತಿಂತಾರೆ, ನಂಗೆ ಒಂದು ಪೀಸ್ ಕೊಡೋಲ್ಲ. ಕೋಲ್ಡ್ ಆಗ್ಬೇಕಲ್ಲ. ಕೊಟ್ಬಿಡ ಆಂಟಿ. ನಾನು ಹೇಳಿದ್ದೀನಿ ನನಗೆ ತಂದ್ಕೊಡು, ನೀನೇ ಬೇಕಾ? ಬೇಳೆ ಸಾರು ಆಂಟಿ ಅಮ್ಮ ಮಾಡಿದ್ರು. ಸಾಕಾ? ಫ್ರೂಟ್ಸ್ ಇನ್ನೂ ತಿನ್ನಲ್ಲ, ಇದಂದ್ರೆ ನಾಳೆ ಅಷ್ಟಲ್ಲಿ ಖಾಲಿ ಮಾಡಿರ್ತಿ ಅಲ್ಲ. ನಮ್ಮ ಟೀಮ್ ಅವ್ರು ಬಂದು ಎಸ್ ಗೈಸ್, ನಾನು ಮನೆಗೆ ಬಂದು ಮಲ್ಕೊಂಬಿಟ್ಟಿದ್ದೆ. ಬಿಕಾಸ್ ಫುಲ್ಲು ಟ್ರಾಫಿಕ್ ಇತ್ತು ಒಂದು, ಆ್ಯಂಡ್ ವೆದರ್ ತುಂಬ ಚಳಿ ಇದೆ ಆಚೆ. ಅದಕ್ಕೋಸ್ಕರ ಬಂದೆ. ಫುಲ್ಲು ನಿದ್ದೆ ಇತ್ತು. ಹೋಗಿ ನೋಡಿಕೊಂಡು ಅಲ್ಲಿ ಜಾಸ್ತಿ ವ್ಲಾಗ್ ಮಾಡಲಿಲ್ಲ ನಾನು. ಬಿಕಾಸ್ ಅವನಿಗೂ ಒಂಥರ ಆಗುತ್ತೆ, ಕಾಲು ಬೇರೆ ಹಿಟ್ಟಾಗಿದೆ ಅಂತ. ಸೊ ಗೊತ್ತಿಲ್ಲ, ನಾಳೆ ಮೇ ಬಿ ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಚೆಕ್ ಮಾಡಬೇಕು. ಜಸ್ಟ್ ಅವನು ವಾಕ್ ಮಾಡೋಂಗಿಲ್ಲ, ಸೊ ಕೂರಿಸಿ ಅವನನ್ನು ಕಾರಿಗೆ ಕರ್ಕೊಂಡು ಹೋಗೋಣ. ಬಿಕಾಸ್ ಅವನು ಮಾತಿಗೆ ಮುಂಚೆ ಬೇಜಾರಾಗ್ತಿದೆ ಅಂತೇನೆ. ಆಚೆ ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಚೆಕ್ ಮಾಡಬೇಕು ಗೈಸ್. ವೆಲ್ ಚೆಕ್ಔಟ್ ಏನಾಗುತ್ತೆ.